ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಬೋಧಿ ವೃಕ್ಷ ಸಾಂಸ್ಕೃತಿಕ ಸೇವಾ ಸಂಘದ ವತಿಯಿಂದ ಜನಪದ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆಯಲ್ಲಿ ಆಯೋಜನೆ. ಸಂಗಮೇಶ್ವರ ಕಾಲೋನಿಯಲ್ಲಿರುವ ಆಶ್ರಯ ಚಾರಿಟೇಬಲ್ ಮತ್ತು ಫೌಂಡೇಶನ್ ಟ್ರಸ್ಟ್, ರಾಮನಗರ ಗೌತಮ ಬುದ್ಧ ಹಿರಿಯ ಪ್ರಾಥಮಿಕ ಶಾಲೆಗೆ ಉಚಿತ ಪೇಂಟಿಂಗ್ ಸೇವೆ. ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ಔಷಧ ವಿಜ್ಞಾನ ಸಪ್ತಾಹ, ನವೆಂಬರ್ 26 ಮತ್ತು 27ರಂದು ವಿದ್ಯಾರ್ಥಿಗಳಿಂದ ಫಾರ್ಮಾ ಎಕ್ಸಿಬಿಷನ್. ಕಲಬುರಗಿ ವಿಮಾನ ನಿಲ್ದಾಣದ ದೇವಸ್ಥಾನ ತೆರವುಗೊಳಿಸುವುದಕ್ಕೆ ಖಂಡನೆ, ಡಿಸೆಂಬರ್ 5ರಂದು ಶ್ರೀನಿವಾಸ ರಡ್ಗಿ ಕ್ರಾಸ್ನಲ್ಲಿ ರಸ್ತೆ ತಡೆಯ ನಿರ್ಧಾರ. ಡಿಸೆಂಬರ್ 13ರಿಂದ 15ರವರೆಗೆ 7ನೇ ರಾಜ್ಯ ಸಮ್ಮೇಳನದ ಆಯೋಜನೆ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಕೋಸ್ಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ. ನವೆಂಬರ್ 30ರಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಕರ್ನಾಟಕ ರಾಜ್ಯೋತ್ಸವ, HKCCI ಸಭಾಂಗಣದಲ್ಲಿ ಕಲಬುರಗಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಆಯೋಜನೆ. ನವೆಂಬರ್ 28ರಂದು ಜೈ ಕನ್ನಡಿಗರ ಸೇನೆಯಿಂದ 64ನೇ ಕರ್ನಾಟಕ ರಾಜ್ಯೋತ್ಸವ, ಡಾ SM ಪಂಡಿತ್ ರಂಗಮಂದಿರದಲ್ಲಿನ ಕಾರ್ಯಕ್ರಮದ ಕುರಿತು ದತ್ತು ಬಾಸ್ಗಿ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಬೋಧಿ ವೃಕ್ಷ ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆಯಲ್ಲಿ ಜಾನಪದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೋಧಿ ವೃಕ್ಷ ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿಯ ವತಿಯಿಂದ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಜಾನಪದ ಕಾರ್ಯಕ್ರಮವು ಬುಧವಾರ ದಿನಾಂಕ 27ನೇ ನವೆಂಬರ್ 2019ರಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ಮಹಾನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ವೀರಭದ್ರ ಸಿಂಪಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆ ಕಲಬುರಗಿಯ ಮುಖ್ಯ ಗುರುಗಳಾದ ಸಿಂಧುಮತಿ R ಭೋಸಲೆ ವಹಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಕಲಬುರಗಿಯ ವಾಗ್ಮಿಗಳಾದ ಡಾಕ್ಟರ್ ಕೆ ಗಿರಿಮಲ್ಲ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಿವಸಂಘ ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಪರಮೇಶ್ವರ ಶಟಕಾರ ಹಾಗೂ PGHS ಕಲಬುರಗಿಯ ಶಿಕ್ಷಕರಾದ ಅಣ್ಣಾರಾವ್ ಸುಂದರ್ಕರ್ ಆಗಮಿಸಿದ್ದರು. ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಕಲಬುರಗಿಯ ಉಪನ್ಯಾಸಕರಾದ ಕಾಶಿನಾಥ ಮುಖರ್ಜಿ ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹಿರಿಯ ಜಾನಪದ ಕಲಾವಿದರಾದ MN ಸುಗಂಧಿ, ಆಳಂದನ ಜಾನಪದ ಕಲಾವಿದರಾದ ಸಂದೀಪ್ ಕಾಳೆಕಿಂಗೆ ಹಾಗೂ ಕಲಬುರಗಿಯ ಜಾನಪದ ಕಲಾವಿದರಾದ ಮಲ್ಲಿಕಾರ್ಜುನ ಜಾನೆ ಅವರು ಜಾನಪದ ಹಾಡುಗಳನ್ನು ಪ್ರಸ್ತುತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಬೋಧಿ ವೃಕ್ಷ ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಸುಭಾಷ್ ಚಕ್ರವರ್ತಿ, ಸಂಚಾಲಕರಾದ ಆನಂದ ನಂದೂರಕರ, ಪ್ರಸನ್ನಕುಮಾರ ವಾಂಜರಖೇಡ, ಶಿವಾನಂದ ಮಠಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಭಾಗದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ತಂದಿರುವ ಹಿರಿಯ ಜೀವಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ವೀರಭದ್ರ ಸಿಂಪಿ ಸರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಗುರುಗಳು ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ.
ಆ ಅಧ್ಯಕ್ಷ ಸ್ಥಾನವನ್ನು ಹಿರಿಯರು ಮತ್ತು ಮಾರ್ಗದರ್ಶಕರು ಆಗಿರುವ ಅಣ್ಣರಾವ್ ಸುಂದರ್ಕರ್ ಸರ್ ಅನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ರೂವಾರಿಗಳು ಮತ್ತು ನನಗೆ ಮಾರ್ಗದರ್ಶಕರು ಆಗಿರುವ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಬಂದಿರುವ ನನ್ನ ಮಾರ್ಗದರ್ಶಕರು ಡಾಕ್ಟರ್ ಜೆ ಗಿರಿಮಲ್ ಅವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ನನ್ನೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಶ್ರೀ ಪರಮೇಶ್ವರ್ ಶೆಟ್ಗಾರು, ಅಧ್ಯಕ್ಷರು ಶಿವಸಂಘ ಸಾಂಸ್ಕೃತಿಕ ಸೇವಾ ಸಂಘ. ಕನ್ನಡಮ್ಮನ ಸೇವೆಗಾಗಿ ಟೊಂಕಗಟ್ಟಿ ನಿಂತಿರ್ತಕ್ಕಂತಹ ವೀರಭದ್ರ ಶಿಲ್ಪಿ ಸರ್ ಅವರೇ, ಜಾನಪದ ಅಂದ್ರೇನು ಅಂತ ನಾವು ನೋಡಲ್ಲ. ಜನರ ಜೀವನಾಡಿಯಾಗಿ ಜನರ ಬದುಕು ಮತ್ತು ಹಾಡು ಇವೆರಡು ಬೇರೆ ಬೇರೆ ಆಗದೆ ಬದುಕೆ ಹಾಡಾಗಿ ಹೊರಬಂದಿರ್ತಕ್ಕಂಥ ಸಾಹಿತ್ಯ ಅದು ಜನಪದ. ಹಾಗಾಗಿ ಈ ಜನಪದ ಸಾಹಿತ್ಯ ಅಂದ್ರೆ ಬರೀ ಕನ್ನಡಕ್ಕೆ ಸಂಬಂಧಪಟ್ಟದ್ದು ಅಥವಾ ಭಾರತಕ್ಕೆ ಸಂಬಂಧಪಟ್ಟದ್ದು ಅಂತಲ್ಲ. ಇಡೀ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ನೈಜವಾದ ಸಾಹಿತ್ಯ, ನೈಜವಾದ ಬದುಕು ಅದು ಇದೆಯೋ ಅದೆಲ್ಲವೂ ಜಾನಪದ ಸಾಹಿತ್ಯ, ಜನಪದದಲ್ಲಿ. ಹೀಗೆ ಬಾಯಿಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಅದು ಜನಪದ ಸಾಹಿತ್ಯ. ಹಾಡುಗಳು ಹುಟ್ಟಿವೆ, ಬರೆದವರು ಯಾರು ಗೊತ್ತಿಲ್ಲ. ಜೀವನದ ಮೌಲ್ಯಗಳನ್ನ ಅಲ್ಲೇ ಅಡಗಿಸಿಕೊಂಡು ಒಬ್ಬರಿಂದ ಒಬ್ಬರಿಗೆ ಹಾಗೆ ಹರಿದಾಡಿಕೊಂಡು ಬಂದಂತಹ ಸಾಹಿತ್ಯ ಅದು ಜನಪದ ಸಾಹಿತ್ಯ. ಕೆ ಗಿರಿಮಲ್ ಅವರು ಭಾಳ ಚಂದ ಮಾತಾಡೋರು. ಜನಪದ ಅಂದ್ರೆ ಏನು, ಹೆಂಗ್ ಗೊತ್ತು ಅಂತೇಳಿ. ಆದ್ರೆ ಈಗ ಹೆಂಗ್ ಹೇಳ್ಬೇಕು ಜನಪದ? ಈಗ ಕೈಯಾಗ ಮೊಬೈಲ್ ಬಂದದ, ಮನ್ಯಾಗ ಟಿವಿ ಬಂದಾವ. ಯಾರು ಹಾಡ್ತಾರ, ಯಾರು ಕುಟ್ತಾರ, ಯಾರು ಬೀಸ್ತಾರ. ಹಂಗಂದ ಮೂಲಕ ಜನಪದ ಕಲೆ ಹೆಂಗಿರಬೇಕು. ಆ ಜನಪದ ಕಲೆ ಹಾಡು ಹೋಗೋದ್ರ ಜೊತೆಗೆ ನಮ್ಮ ಬದುಕು, ನಮ್ಮ ಆಯುಷ್ಯವನ್ನ ನಾವು ಹಾಳು ಮಾಡ್ಕೊತಾ ಇದ್ದೀವಿ. ಅವಾಗ 4 ಗಂಟೆಗೆ ಎದ್ದು ನಸಿಕಿನ್ಯಾಗ 4 ಗಂಟೆಗೆ ಎದ್ದು ನಾನಂತೂ ನಮ್ಮ ಅಜ್ಜಿ ನಮ್ಮ ಮಗು ಮಾಡಲಿಲ್ಲ. ಅದ ತನಕ ಪುಕ್ 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 ಹತ್ತಿಕೋ ಹಿಟ್ಟಿನ ಮಿಷನ್ ಬಂದಿತ್ತು ನಮ್ಮಲ್ಲಿ, ಎಣ್ಣೆ ಡೀಸೆಲ್ ಹಾಕಿ ಮಾಡೋದು. ಆಮೇಲೆ ಕರೆಂಟಿನ ಮಿಷನ್ ಬಂತು. ನಮ್ಮ ಅಜ್ಜಿ 4 ಗಂಟೆಗೆ ಎದ್ದು ಜ್ವಾಳ ಬೀಸಿ ರೊಟ್ಟಿ ಮಾಡಿ, ಬಿಸಕಲ್ಲೇ ಜ್ವಾಳ ಬೀಸಿ ಮನ್ಯಾಗ ರೊಟ್ಟಿ ಮಾಡಿ 6 ಗಂಟೆ 5:15 ಹೊಲಕ್ಕೆ ಹೋಗ್ತಿದ್ರು. ಈಗ ಮುಂಜಾನೆ ಎದ್ದು ಟಿವಿ ನೋಡಿ, ಮೊಬೈಲ್ ನೋಡಿ, ಯಾರಿಗಾರ ಮಾತಾಡಿ ಆಮೇಲೆ ಬಂದು ಕುಂದಿರ್ತೀವಿ. ನಮ್ಗೆ ಏನು ಶ್ರಮ ಅದ, ಏನು ಮೈನತ್ತದ ನಂಬಲ್ಲಿ. ಸಂಗಮೇಶ್ವರ ಕಾಲೋನಿಯಲ್ಲಿರುವ ಆಶ್ರಯ ಚಾರಿಟೇಬಲ್ ಮತ್ತು ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಗೌತಮ್ ಬುದ್ಧ ಶಾಲೆಗೆ ಬಣ್ಣ ಬಳಿಯುವ ಮೂಲಕ ಸೇವೆಯನ್ನು ಸಲ್ಲಿಸಲಾಯಿತು. ಕಲಬುರಗಿ ಮಹಾನಗರದ ಸಂಗಮೇಶ್ವರ ಕಾಲೋನಿಯಲ್ಲಿರುವ ಆಶ್ರಯ ಚಾರಿಟೇಬಲ್ ಮತ್ತು ಫೌಂಡೇಶನ್ ಟ್ರಸ್ಟ್ನ ವತಿಯಿಂದ ಕಲಬುರಗಿ ನಗರದ ರಾಮನಗರ ಬಡಾವಣೆಯಲ್ಲಿರುವ ಜಿಲ್ಲಾ ಪಂಚಾಯತ್ನ ಅನುದಾನದ ಅಡಿಯಲ್ಲಿ ಇರುವ ಗೌತಮ ಬುದ್ಧ ಶಿಕ್ಷಣ ಸಂಸ್ಥೆಯ ಗೌತಮ ಬುದ್ಧ ಹಿರಿಯ ಪ್ರಾಥಮಿಕ ಶಾಲೆಗೆ ಉಚಿತವಾಗಿ ಬಣ್ಣ ಬಳಿಯುವ ಮೂಲಕ ಸಾಮಾಜಿಕ ಸೇವೆಯನ್ನ ಸಲ್ಲಿಸಲಾಗಿದೆ. ಇದರ ಅಂಗವಾಗಿ ಒಂದು ವಿಶೇಷ ಮತ್ತು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ರಾಜಗೋಪಾಲ ರೆಡ್ಡಿ ಹಾಗೂ ಶರಣು ಸಜ್ಜನ ಆಗಮಿಸಿದ್ದರು. ಆಶ್ರಯ ಚಾರಿಟೇಬಲ್ ಮತ್ತು ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ವಿಶ್ವನಾಥ ಬಸವರಾಜ ಪಾಟೀಲ ಹಾಗೂ ಉಪಾಧ್ಯಕ್ಷರುಗಳಾದ ಗಣೇಶ ಪಾಟೀಲ ಹಾಗೂ ಶ್ರೀಧರ ರಾಠೋಡ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಜಯ್ ಕುಮಾರ್ ಚಪ್ಪರಬಂದಿ, ದಿನೇಶ ಅಂಬಲಗಿ, ಪ್ರಶಾಂತ್ ಬಿಎಸ್, ಮಲ್ಲು ದಂಡೋತಿ, ದೇವರಾಜ ಗೋಳ, ಶರಣು ಸಜ್ಜನ, ಸಿದ್ದು ಜಮಾದಾರ ಹಾಗೂ ಡಾಕ್ಟರ್ ಶಂಭುಲಿಂಗ ಬಳಬಟ್ಟಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಪಾಟೀಲ್ ಅಂತ. ಇವತ್ತಿನ ದಿವಸ ನಾವು ನಮ್ಮ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಅಂಡ್ ಫೌಂಡೇಶನ್ ವತಿಯಿಂದ ಸಂಗಮೇಶ್ವರ ಬಡಾವಣೆಯ ರಾಮನಗರ್ ಕಾಲೋನಿಯಲ್ಲಿ ಗೌತಮ್ ಬುದ್ಧ ಸ್ಕೂಲ್ ಅನ್ನೋ ಒಂದು ಶಾಲೆಗೆ ನಮ್ಮ ಟ್ರಸ್ಟ್ ವತಿಯಿಂದ ಇವತ್ತಿನ ದಿವಸ ಪೇಂಟನ್ನು ಎಲ್ಲ ಮಾಡಲಾಗಿದೆ. ಮತ್ತು ಇವತ್ತಿನ ದಿವಸ ಏನಂದರೆ ಈ ಹುಡುಗರು ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಇದ್ದಾರೆ, 1 to 7th ಕ್ಲಾಸ್ ತನಕ ಎಲ್ಲ ಹುಡುಗರು ಇದ್ದಾರೆ. ಭಾಳ ವರ್ಷದಿಂದ ನಾವು ನೋಡ್ತಾ ಇದ್ವಿ. ಸ್ಕೂಲಿಂದ ಸ್ವಲ್ಪ ಹೊರಗಡೆಯಿಂದ ಅಟ್ರಾಕ್ಷನ್ ಆ ಥರ ಅಷ್ಟೊಂದು ಇದು ಚೆನ್ನಾಗಿರಲಿಲ್ಲ. ಹೀಗಾಗಿ ನಾವು ಈ ತಿಂಗಳು ನಮ್ಮದು ಒಂದು ಸೋಷಲ್ ವರ್ಕಲ್ಲಿ ಈ ಸ್ಕೂಲ್ನ ಆಯ್ಕೆ ಮಾಡಿಕೊಂಡು ಈ ಸ್ಕೂಲಿಗೆ ಎಲ್ಲ ಒಂದು ಪೇಂಟು ಬೋರ್ಡಿಗೆಲ್ಲ ಚೆನ್ನಾಗಿರೋ ಒಂದು ಇದು ಎಲ್ಲ ಟೋಟಲ್ ಆಗಿ ಇದು ಮಾಡಿ ಇವತ್ತು ನಮ್ಮ ಸಂಘದ ಎಲ್ಲ ಮೆಂಬರ್ಸ್ ಎಲ್ಲ ಸೇರಿ ಇವತ್ತು ಸ್ಕೂಲಲ್ಲಿ ಬಂದು ಒಂದು ಮುಗಿದ ತಕ್ಷಣ ಮೀಟಿಂಗ್ ಸಲುವಾಗಿ ಬಂದಿದ್ವಿ. ನಾವು ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಆ್ಯಂಡ್ ಫೌಂಡೇಶನ್ದು ಒಂದು ಅಧ್ಯಕ್ಷನಾಗಿ ಇವತ್ತಿನ ದಿವಸ ನಾವು ಗೌತಮ್ ಬುದ್ಧ ಸ್ಕೂಲಲ್ಲಿ ಈ ಶಾಲೆಗೆ ನಾವು ಒಂದು ಹೊಸ ಲುಕ್ ಮಾಡೋ ಸಲುವಾಗಿ ಈ ಸ್ಕೂಲ್ ತುಂಬ ಎಲ್ಲ ನಾವು ಒಂದು ಪೇಂಟ್ ಮಾಡಿಸಿದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಇವತ್ತಿನ ದಿವಸ ನಮ್ಮ ಮೆಂಬರ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಹೀಗಾಗಿ ತಮ್ಮನ್ನು ಇಲ್ಲಿ ಆಹ್ವಾನಿಸಿ ಇದೊಂದು ಬರುವಂಥ ದಿನದಲ್ಲಿ ನಾವು ಗುಲ್ಬರ್ಗ ಡಿಸ್ಟಿಕಲ್ಲಿರೋ ಎಲ್ಲ ಚಿಕ್ಕ ಪುಟ್ಟ ಸ್ಕೂಲ್ಗಳಿಗೆ ಬೇಕಾದಂಥ ಎಲ್ಲ ಚೆನ್ನಾಗಿರೋ ಫೆಸಿಲಿಟಿ ಆಯಿತು, ಹುಡುಗರಿಗೆ ಆಟ ಆಡೋ ಸಾಮಾನುಗಳಾಯಿತು,
ಅವ್ರದ್ದು ಬುಕ್ಸು, ಪೆನ್ನು, ಪ್ಯಾಡು, ಪೆನ್ಸಿಲ್ಸ್ ಎಲ್ಲ ಬರುವಂಥ ದಿನದಲ್ಲಿ ಎಲ್ಲ ಕಡೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದೊಂದು ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗೌತಮ್ ಬುದ್ಧ ಹಿರಿಯ ಪ್ರಾಥಮಿಕ ಶಾಲೆ ಕಲರಿಂಗ್ ಮಾಡಲಾಗಿದೆ. ಇದೊಂದು ಕಾರ್ಯಕ್ರಮ ಮುಖಾಂತರ ಸನ್ಮಾನ್ ಶ್ರೀ ರಾಜಗೋಪಾಲ್ ರೆಡ್ಡಿ ಅವರು ಈ ನಮ್ಮ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನ್ ಶ್ರೀ ವಿಶ್ವನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಶಾಲೆಗೆ ಕಲರಿಂಗ್ ಮಾಡಲಾಗಿದೆ. ಸೊ ಆ ನಿಮಿತ್ತ ಇವತ್ತು ರಾಜಗೋಪಾಲ್ ರೆಡ್ಡಿ ಅವರು ಬಂದು ವೀಕ್ಷಿಸಿದರು. ಅವರು ಬಹಳಷ್ಟು ಶ್ಲಾಘನೀಯವಾದ ಕಾರ್ಯ ಅಂಥೇಳಿ ಅವರಿಗೆ ಹುರಿದುಂಬಿಸಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಬಂದ ಮುಖ್ಯ ಅತಿಥಿಗಳಾಗಿ ಬಂದ ಶ್ರೀ ರಾಜಗೋಪಾಲ್ ರೆಡ್ಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದುಡ್ಡು ಖರ್ಚು ಮಾಡ್ಲಿಕ್ಕೆ ಮನುಷ್ಯಾಗ ಅಷ್ಟು ಈಜಿ ದುಡ್ಡು ಸಿಗಂಗಿಲ್ಲ ಯಾರಿಗೂ. ಬಹಳ ಕಷ್ಟಪಟ್ಟು ಗಳಿಸಿದ ದುಡ್ಡು ಇರ್ತದ. ವೇಸ್ಟ್ ಕೆಲಸದಾಗ ದುಡ್ಡು ಹೋಗ್ಬಾರ್ದು, ಆಲ್ತೂ ಖರ್ಚಾಗಬಾರ್ದು ದುಡ್ಡು. ಇಂಥ ಕೆಲಸಗಳಿಗೆ ನಾವು ಕೊಟ್ಟೆವು ಅಂದ್ರೆ ನಾವು ಒಂದು 4 ದುಡ್ಡು ಗಳಿಸಿದ ಸಲುವಾಗಿ ಆ ಗಳಿಸಿದಕ್ಕೂ ಸಾರ್ಥಕತೆ ಆಗ್ತದ ಅನ್ನುವಂತಹ ಒಂದು ವಿಚಾರ ಇವತ್ತಿನ ದಿವಸ ನಮ್ಮ ಮನಸ್ಸಿಗೆ ಬಂದು ನಾವೀಗ ಹೇಳ್ತಾ ಇದ್ದೀವಿ. ತಾವು ಯಾವಾಗಲೇ ಇಂಥ ಕಾರ್ಯಕ್ರಮಗಳು ಇದೇ ಆಗಲಿ, ಇದಕ್ಕಿಂತ ಮೊದಲೆಲ್ಲ ಲೈಟ್ ಹಾಕ್ಸಿರಿ ಎಲ್ಲ ಮನೆಗಳಿಗೆ. ಕಾರ್ಪೊರೇಷನ್ಲಿಂದ ಬರ್ಲಿಕ್ಕೆ ತಡ ಆದ್ರೂ ನಾವೇ ಮಾಡ್ತೀವಿ ಅಂತೇಳಿ LED ಲ್ಯಾಂಪ್ಸ್ ಏಕದಮ್ ಕಡಿಮೆ ಖರ್ಚಲ್ಲಿ ಒಂದು ಲೈಟ್ ಬಿಲ್ಗಳು ಭಾಳ ಕಡಿಮೆ ಬರುವಂತಹ ಒಂದು LED ಲ್ಯಾಂಪ್ಸ್ ಕೊಟ್ಟಿರಿ. ಇದೇ ಥರದ ಅನೇಕ ಕಾರ್ಯಕ್ರಮಗಳು ತಾವು ಮಾಡ್ತಾ ಇರಬೇಕಾದ್ರೆ ನನ್ನ ಒಂದು ಸ್ವಂತ ನನ್ನ ವಿಚಾರನೂ ಹೇಳ್ತೀನಿ, ಅನೇಕ ನನ್ನ ಗೆಳೆಯರ ಕಡೆಯಿಂದ ಇಂಥ ಕಾರ್ಯಕ್ರಮಗಳಿಗೆ ಒಂದು ಸಪೋರ್ಟ್ ಆಗುವಂತಹ ಒಂದು ವಿಷಯ ಆಗ್ತದ. ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ತಾವು ಇದೇ ಥರ ಕಾರ್ಯಕ್ರಮ ಮಾಡ್ಕೊಂತವ್ರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ. ಹಲವಾರು ಕಾರ್ಯಕ್ರಮಗಳು 30 ವರ್ಷಗಟ್ಟಲೆ ನಾವು ಇಲ್ಲಿ ಮಾಡ್ಕೊತ ಬಂದೀವಿ, ನೋಡ್ಕೊತ ಬಂದೀವಿ. ಆದರೂ ನಿತ್ಯ ಪೇಪರ್ದಾಗ ಓದ್ತೀವಿ, ಕೇಳ್ತೀವಿ, ಎಲ್ಲ ಮಾಡಿ. ಆದರೆ ಇವತ್ತು ಏನು ನಡೆದ ಕಾರ್ಯಕ್ರಮ ಇದು ನಿಜವಾಗಲೂ ಒಂದು ಸಂತೋಷದ ಕಾರ್ಯಕ್ರಮ ಅಂತ ಅನಿಸ್ಲಿಕ್ಕತ್ತೆ. ಆಶ್ವಾಸನೆ ಕೊಟ್ಟು ಆಮೇಲೆ ಕೆಲಸ ಆಗ್ತದೋ ಇಲ್ಲೋ ಅದು 2ನೇ ಭಾಗ ಆಗ್ತಿರ್ಬೇಕು ಅಥವಾ ಆಗಲಿಕ್ಕಿಲ್ಲ. ಆಶ್ವಾಸನೆ ಕೊಡು ಮುಂದೆ ಮಾತ್ರ ಭಾಳ ಒಳ್ಳೆಯ ಒಂದು ಜೋಶ್ನಾಗ, ಒಂದು ಹುರುಪಿನಾಗ ಹಿಂದು ಮುಂದೆ ನೋಡದೇನೆ ಆಶ್ವಾಸನೆ ಕೊಡುವಂಥ ಕಾಲ ಇವತ್ತು. ಆದರೆ ಇಲ್ಲಿ ನಾವು ಯಾವುದೂ ಅಪೇಕ್ಷೆ ಮಾಡಿದ್ದಿಲ್ಲ. ಒಂದು ಕಡೆ ಕವಿ ಹೇಳ್ತಾರೆ, ಬರುವುದೇನುಂಟೊಮ್ಮೆ ಬರುವುದು, ಬರುವ ಕಾಲಕ್ಕೆ ಬರುವುದು, ಬರುವುದರ ಬಯಕೆಯ ಕನಸನ್ನು ನೀನು ಕಾಣು ಅಂತ ಹೇಳ್ತಾರೆ. ಹಾಗೆ ನಾವು 30 ಈಗ ದೇವು ಸರ್ ನೋಡ್ಯಾರ ನಮ್ಮ ಪರಿಸ್ಥಿತಿ. ನಾವು 30 ವರ್ಷಗಳಿಂದ ಇದು ಸಂಸ್ಥಾ ಸ್ಕೂಲ್, ನಾವು ಎಲ್ಲಿ ಟ್ರಾನ್ಸ್ಫರ್ ವಗೇರೆ ಇದ್ದಿಲ್ಲ. ನಾವು 25 ವರ್ಷದಿಂದ ನಮ್ದು ಇದೀ ಈ ಗುಲ್ಬರ್ಗಾದಾಗ ಹಾರ್ಟ್ ಆಫ್ ಸಿಟಿ ಅಂದರೆ ಈ ರಾಮನಗರ. ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ಔಷಧ ವಿಜ್ಞಾನ ಸಪ್ತಾಹದ ಅಂಗವಾಗಿ ನವೆಂಬರ್ 26 ಮತ್ತು 27ರಂದು 2 ದಿನಗಳ ಕಾಲ ಫಾರ್ಮಸಿ ಎಕ್ಸಿಬಿಷನ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಔಷಧ ವಿಜ್ಞಾನ ಸಪ್ತಾಹದ ಅಂಗವಾಗಿ ನವೆಂಬರ್ 26ರಿಂದ 28ರವರೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜು ಸ್ಮಾರಕ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಔಷಧ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಹಾಗೂ ಹಿರಿಯ ನಾಗರಿಕರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 26 ಮತ್ತು 27ರಂದು ಕಾಲೇಜಿನ ವಿದ್ಯಾರ್ಥಿಗಳಿಂದ ಫಾರ್ಮಾ ಎಕ್ಸಿಬಿಷನ್ ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲ PUC ವಿಜ್ಞಾನ ವಿದ್ಯಾರ್ಥಿಗಳು ಹಾಗೂ ಫಾರ್ಮಸಿ ವಿದ್ಯಾರ್ಥಿಗಳು ಈ ಪ್ರದರ್ಶನವನ್ನ ವೀಕ್ಷಿಸಬಹುದಾಗಿದೆ. ಈ 3 ದಿನಗಳಂದು ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣೆ, ಔಷಧೀಯ ಸಮಾಲೋಚನೆ, ಫಿಸಿಯೋಥೆರಪಿ ಮತ್ತು ಯೋಗ ಶಿಬಿರಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಿರಿಯ ನಾಗರಿಕರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. ನವೆಂಬರ್ 3ನೇ ವಾರದಲ್ಲಿ ದೇಶದಾದ್ಯಂತ ರಾಷ್ಟ್ರೀಯ ಔಷಧ ವಿಜ್ಞಾನ ಸಪ್ತಾಹ ಆಚರಿಸಲಾಗುತ್ತಿದ್ದು, ಈ ಬಾರಿ 58ನೇ ವರ್ಷದ ಸಪ್ತಾಹವನ್ನ ಆಚರಿಸಲಾಗುತ್ತಿದೆ. ಈ ಬಾರಿ ಔಷಧ ತಜ್ಞ, ನಿಮ್ಮ ಔಷಧೋಪಚಾರಕ ಮತ್ತು ಸಮಾಲೋಚಕ ಎಂಬ ಮಹಾ ಧ್ಯೇಯವಾಕ್ಯದೊಂದಿಗೆ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ಈ ದಿನವನ್ನ ಆಚರಿಸಲಾಗುತ್ತಿದೆ. ನವೆಂಬರ್ 28ರಂದು ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆ ಹಾಗೂ HDFC ಬ್ಯಾಂಕಿನ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಹಾಗೂ ಔಷಧ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲಾ ಫಾರ್ಮಸಿ ಕಾಲೇಜುಗಳ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದಾಗಿದೆ. ಈ ಸಂದರ್ಭದಲ್ಲಿ ಆರ್ಗನೈಸಿಂಗ್ ಕಮಿಟಿಯ ಚೀಫ್ ಪ್ಯಾಟ್ರಾನ್ ಡಾಕ್ಟರ್ ಕಿಶೋರ್ ಸಿಂಗ್ ಸಿ, ಕನ್ವೀನರ್ ಡಾಕ್ಟರ್ ಅಶೋಕ್ ಮಾಲ್ಪಾನಿ, ಆರ್ಗನೈಸಿಂಗ್ ಸೆಕ್ರೆಟರಿ ಪ್ರೊಫೆಸರ್ ಹರಿಪ್ರಸನ್ನ ಚಿತ್ತಾಪುರಕರ, ಕೋ ಆರ್ಗನೈಸಿಂಗ್ ಸೆಕ್ರೆಟರೀಸ್ಗಳಾದ ಪ್ರೊಫೆಸರ್ ಸಿದ್ದಣ್ಣ ದುರ್ಗದ, ಪ್ರೊಫೆಸರ್ ವಿಶ್ವನಾಥ್ ಜೀವಣಗಿ, ಆರ್ಗನೈಸಿಂಗ್ ಸದಸ್ಯರುಗಳಾದ ಡಾಕ್ಟರ್ ನಜಮುದ್ದೀನ್, ಡಾಕ್ಟರ್ ಪ್ರಶಾಂತ್
बोरगांवकर, डॉक्टर गुरुराज वडगेरी, प्रोफेसर उपेंद्र कुलकर्णी, प्रोफेसर मोहन जोशी, प्रोफेसर नागुरे विद्यासागर, डॉक्टर सिद्धार्थ देसाई, प्रोफेसर गुलाम रब्बानी, प्रोफेसर किशोर चिटगुप्कर, प्रोफेसर हनुमंत कल्लूरा, प्रोफेसर मंजुनाथ वग्गी, प्रोफेसर प्रकाश कोरवारा, प्रोफेसर प्रभु मठपति, प्रोफेसर सुवर्णा भालके, प्रोफेसर सराहा प्रिया, प्रोफेसर रियाज मिया, प्रोफेसर शांतिवीर हलचेर, फिरदोस अंसारी, प्रोफेसर शंकर रेड्डी, प्रोफेसर विनोद इमैन्युअल, सुरभि हत्ती, प्रमोद कुलकर्णी, ममता रेड्डी, ऐश्वर्या सिंಗ್, ಆನಂದ್ ನಾಗೂರ್ಕರ್, ಪ್ರಿಯಾಂಕಾ ರಂಜೋಳ್ಕರ್, ಮಮತಾ ಎಸ್ ರೆಡ್ಡಿ ಸೇರಿದಂತೆ ನೂರಾರು ಜನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. We have come here and as you know that I am already related with Mr. किशोर सिंह और यहाँ पे देखने के बाद ताजुब की बात है कि ये जो नेशनल फार्मेसी वीक सेलिब्रेट किया जा रहा है, इट इज़ रियली अ वेरी आई ओपनर फॉर एवरीवन एंड पर्टिकुलरली फॉर द सीनियर सिटीजन. इनके लिए तो एक बड़ा बून जैसा साबित होगा क्योंकि यहाँ पे इफ़ यू कम एंड सी इट इज़ टोटली फ्री ऑफ कास्ट as well as the different people have come. ನಾನು ಡಾಕ್ಟರ್ ಅಶೋಕ್ ಮಲ್ಪನಿ, ಪ್ರಿನ್ಸಿಪಲ್ ರಾಜು ಮೆಮೋರಿಯಲ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಫಾರ್ಮಸಿ. ಆನ್ ಬಿಹಾಫ್ ಆಫ್ ಮ್ಯಾನೇಜ್ಮೆಂಟ್, teaching, non-teaching and student fraternity, I am proud to inform you that on behalf of 58 National Pharmacy Week celebration, since yesterday, it means 26th and today is 27th and tomorrow 28th, we are organizing 3 days events. And the first and second day, the pharma exhibition is going to use for all the student fraternity, those who are coming from the different PUC colleges, in order to educate them, to make aware the pharmacy profession, what is the pharmacy profession, what is the course content. Good morning to everyone. Myself Hanuman Ragoda and my colleague Shrishal and Sharano. We are here to explain about the sterilization process. Sterilization means it is a process of the killing of the microorganisms with their spores. In this sterilization, 2 methods are there. One, dried sterilization and the moisturized sterilization. Second one is moisturized sterilization. Dried sterilization example hot air oven and moisturized sterilization example autoclave. And these two are used for the sterilizing the product which are used in the pharmaceutical industry. Today we are going to explain the model of excretory system. Let me start from the definition of excretory system. It is a passive biological system which removes the excess of unnecessary materials from the body. Excretion is the removal of metabolical wastes from the body including toxic chemicals, excess of water, carbon dioxide and some salts. The urinary system which plays a vital role in maintaining hemostasis of the water and electrolytes. The spirometry. So spirometry basically it is a type of pulmonary function test which is used to perform guess the different lung function, lung volume and the speed of air through the lung during the inhalation and exhalation. So the instrument used here is spirometer. Let's see its mechanism. So to perform this, by using this instrument, we are going to detect the vital capacity. Vital capacity, it is the volume after the expiration, after a forced inspiration and forced expiration. Cosmeceuticals. First of all, what do you mean by cosmeceuticals? Cosmeceuticals means it is prepared as a combination of pharmaceuticals plus cosmetics is equal to cosmeceuticals. For example, saffron. Saffron is mostly used for the flavoring agent in household purpose, coloring agents, and mainly as a snake bite also. Snake bites and also having the properties of a cough and cold. And turmeric. Turmeric is mostly used for the hair cares and for leprosy, dandruff, and it is also having the property of anti-dandruff. This is the process of isolation of soluble material from insoluble residue. This whole apparatus, it is known as extraction apparatus. This is known as Soxhlet extraction apparatus. It consists of body of the extractor, flask, condenser, inlet for cold water and outlet for hot water. Here we have loaded the drug tea powder because tea powder contains 3 important constituents such as caffeine, theobromine and theophylline. And caffeine, as we know, it acts as CNS stimulant. Theobromine and theophylline, they are used in cough mixtures. Identified by 2 methods, morphological method and microscopical method. And unorganized cellular can be identified by 2 methods, physical method and chemical method. Physical method में क्या होता है? Moisture content, viscosity, melting point, optical rotation, refractive index, solubility will be there. And chemical evaluation में there are 2 types of chemical tests, quantitative and qualitative. Quantitative chemical test means
ಈಗ ನಾವು ಮೊದಲು ಫಾರ್ಮಕಾಲಜಿ ಅಂತಂದರೆ ಯಾವುದೇ ಒಂದು ಡ್ರಗ್ಗನ್ನು ನಾವು ಮೊದಲು ಡಿಸ್ಕವರ್ ಮಾಡೋದನ್ನ ಮೊದಲು ಏನು ಮಾಡ್ತೀವಿ ಅಂತಂದರೆ ಕ್ಲಿನಿಕಲ್ ಟೆಸ್ಟ್ ಮಾಡ್ತೀವಿ. ಕ್ಲಿನಿಕಲ್ ಟೆಸ್ಟನ್ನು ನಾವು ಡೈರೆಕ್ಟಾಗಿ ಮನುಷ್ಯನ ಮೇಲೆ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಕೆಲವೊಂದು ಟಾಕ್ಸಿಸಿಟಿ ಮತ್ತು ಡೆತ್ ಆಗೋ ಚಾನ್ಸಸ್ಗಳು ತುಂಬಾ ಇರ್ತವೆ. ಆದ ಕಾರಣ ನಾವು ಏನು ಮಾಡ್ತೀವಿ ಅಂತಂದರೆ ಮೊದಲು ಮೈಸ್ಗಳ ಮೇಲೆ ಅಥವಾ ರ್ಯಾಬಿಟ್ಗಳ ಮೇಲೆ ಅದನ್ನು ಇಂಜೆಕ್ಟ್ ಮಾಡೋದ್ರ ಮುಖಾಂತರ ನಾವು ಅದ್ರ ಮೇಲೆ ಕ್ಲಿನಿಕಲ್ ಟೆಸ್ಟನ್ನು ಮಾಡ್ಬೋದು, ಅಂದರೆ ರಿಸರ್ಚ್ ಮಾಡ್ಬೋದು. ರಿಸರ್ಚ್ ಮಾಡಿದಾಗ ನಮಗೆ ಕೆಲವೊಂದು ನೋಡ್ಬೋದು, ನಾವೀಗ ಏನು ನಮಗೆ ಪ್ರಯೋಗದ ಮುಖಾಂತರ ನಮ್ಗೆ ಏನು ದೊರೆಯುತ್ತಲ್ಲ. This is a pH scale. 0 to 14 is the pH scale range. So there are three types. First 0 to 6 is acidic, 7 is neutral, and third one 8 to 14 is the basic. So we can see phenolphthalein and methylate how to works in our titration. So first of phenolphthalein, its pH changes between 8.2 to 10 pH. So it is depends on the Quinoid theory. First of all, their pH scale is between the 10 before the acidic it is 8.2. Good morning and all. Today so Professor Mahadevlal Sakrawar was known as the father of Indian pharmacy. He was born in 1902. He only introduced the B.Pharm degree in India. In 1927 he completed his MS in chemistry and microbiology in America, and afterwards in 1937 he came back to India and he introduced the bachelor and master degrees in India. He was the first Indian General of the Pharmacy, and he was elected as first Vice President of the Indian Journal of Pharmacy, and he formed Indian Pharmaceutical Congress Association also. Welcome to our college. We are the students from PharmD first year, and today here we are going to see what exactly the suffix IP indicates on the drug. Here I would like to say you that the suffix IP ensures on the drugs, medicines and each ingredients which are using in the preparation of the drugs are tested according to them laid down by the IP. And here the IP is referred to the official reference book. The IP is standardized through the drugs, and the IP is the official reference book. After the process of granulation, the next process is drying. Drying means nothing but the removal of small amount of water or any other liquid from that moist granules. For drying purpose, here we use vacuum dryer. In vacuum dryer, material is dried by the application of vacuum. When vacuum is created, pressure is lowered so that water boils at a higher temperature. So drying takes place in the drying rate is increases. Here the video of this working of vacuum dryer is. Myself Chetan, and we are doing a tablet compression machine. As usual, there are granules are prepared, and now we are showing the tablet compression machine. Tablets are going to be compressed to give an accurate size and shape for the tablets, so that we can say that tablets are first we add the granules in a hopper. This is a hopper. We can add the granules in it, and when it comes to dyes, this is the upper punch, and lower punch will be placed in beside the machine, and we add the granules in a hopper. When we start the machine, this is Roche fibrillator for friability test. Friability means nothing but a tendency of a tablet to break down or chip. The tendency we call as friability. So this friability test means for measuring the surface hardness and mechanical strength of a tablet or a capsule. For that measuring, we are using this apparatus. In this apparatus, before starting this experiment, we should take 10 tablets and we should weigh each tablet separately, so that after this experiment we should again reweigh each tablet, and if a variation of more than 2%. Good morning sir, myself Akash Gupta. My topic is tablet hardness. As you have seen the tablet compression machine, the tablet is compressed. After the compression of the tablet should have to undergo the various quality control tests. The various quality control tests are disintegration, dissolution, hardness, friability. So our topic is the tablet hardness. The tablet hardness has been defined as the force required to break the tablet in a diametric compression stress, and it is also known as the crushing strength test. The various factors which affecting the tablet hardness are amount of binder, method of preparation of granules, and the compression of the force. It is newly discovered the tablet is subjected for series of quality control tests. One among them is dissolution test. This is a dissolution apparatus. It is a pedal dissolution apparatus which is used to determine the solubility and rate of dissolution of the drug. It consists of six basket and a pedal, and the basket contains a solvent medium which resembles the in vivo conditions of the stomach, that is 900 ml of 0.1 normal HCl, water and buffer solution maintaining the pH of the range 1.5 to 3.5. The previous step is mixing.
The mixed up powders is here. Granules high prepare means it gives the compression for the tablet. It gives the sufficient strength and it gives the specific structure and specific size, uniform size. Hence, it is a starch paste. It is used as a binding agent. We are mixed with the mixing powder, mix the powders, and we are preparing the lump. The lump is passed through the sieve. The sieve is passed with the sieve number 16. Welcome, I am Sridhar, B.Pharm 5th SEM. We are demonstrating the hard gelatin capsule filling machine by manually operating. Okay, capsules are the solid dosage form. The drug substance which is enclosed with the soft or hard gelatin shells. Okay, these are the two types of the capsules are there. One is the hard gelatin capsules, another is the soft gelatin capsules. These are the soft gelatin capsules. The drug substance which is enclosed with the semi-solid or liquid suspension. And these are the hard gelatin capsules. These are hard gelatin capsules. Performing about HPLC. HPLC means high performance liquid chromatography. It is used to separate, identify and purify the component present in the mixture. It is main uses is isolation and purification of water. Purification of water. How much in the water purification 100% is done or not? That is main. My name is Archana and she is Ketki, she is Ambika. Our topic is colorful chemistry. It is the reaction based between base and acid. Acid-base indicator reaction. When base is added in acid, it changes colors due to the reaction between acid and base, due to the release of proton. For example, we have made here the colors and we can determine pH also by using this reactions. आज हम लोग इजिप्शियन ऐड कर रहे हैं. जैसा इजिप्ट में डार्क ब्लू कलर होता है वैसा इंडिया में ब्लैक होता है, इसलिए हम लोग वहाँ से डिराइव किया गया है. डार्क ब्लू होता है तो ये इसको हम लोग आयोडीन क्लॉक भी बोल सकते हैं. जब हम लोग रिएक्शन करेंगे तो दो सॉल्यूशन प्रिपेयर होगा, A एंड B. तो ये दो सॉल्यूशन से हमें रिएक्शन होगा, ऑक्सीडेशन और रिडक्शन रिएक्शन होगा. ये दोनों के बेसिस पे हमें डार्क ब्लू कलर मिल जाएगा इजिप्शियन नाइट का. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿನ ಸಂತ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿಯ ದೇವಸ್ಥಾನ ತೆರವುಗೊಳಿಸಿರುವುದನ್ನು ಖಂಡಿಸಿ ಡಿಸೆಂಬರ್ 5ರಂದು ರಸ್ತೆ ತಡೆ ನಡೆಸಲು ನಿರ್ಧರಿಸಲಾಗಿದೆ. ಕಲಬುರಗಿ ವಿಮಾನ ನಿಲ್ದಾಣದ ಆವರಣದಲ್ಲಿದ್ದ ಸಂತ ಸೇವಾಲಾಲ ಮಹಾರಾಜರು ಮತ್ತು ಮರಿಯಮ್ಮ ದೇವಿ ದೇವಸ್ಥಾನಗಳನ್ನು ತೆರವುಗೊಳಿಸಿದ ಘಟನೆ ಖಂಡಿಸಿ ಡಿಸೆಂಬರ್ 5ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ವಿಮಾನ ನಿಲ್ದಾಣ ಬಳಿ ಶ್ರೀನಿವಾಸ ಸರಡಗಿ ಕ್ರಾಸ್ನಲ್ಲಿ ರಸ್ತೆ ತಡೆ ನಡೆಸಲಾಗುವುದು ಎಂದು ಶ್ರೀನಿವಾಸ ಸರಡಗಿಯ ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠದ ಮಠಾಧ್ಯಕ್ಷರಾದ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಮೊನ್ನೆ 21ನೇ ತಾರೀಕಿನ ದಿವಸ ಶ್ರೀನಿವಾಸ ಸರಡಗಿಯ ವಿಮಾನ ನಿಲ್ದಾಣದಲ್ಲಿ ಸುಮಾರು 100 ವರ್ಷಗಳ ಹಳೆಯದಾಗಿರುವಂಥ ಈ ಬಂಜಾರ ಸಮುದಾಯದ ಕುಲದೇವರಾಗಿರುವಂಥ ಸೇವಾಲಾಲ್ ಮಹಾರಾಜ ದೇವಿಯ ದೇವಸ್ಥಾನವನ್ನು ನೆಲಸಮಾನ ಮಾಡಿರುವಂಥ ವಿಮಾನಯಾನ ಪ್ರಾಧಿಕಾರ ಹಾಗೂ ಜಿಲ್ಲಾ ಆಡಳಿತ ಮಾಡಿರುವಂಥದ್ದು ಒಂದು ಸಮುದಾಯಕ್ಕೆ, ಒಂದು ಧಾರ್ಮಿಕ ವಿಷಯಕ್ಕೆ ಧಕ್ಕೆ ತರುವಂಥ ಕೆಲಸ ಈ ಪ್ರಾಧಿಕಾರ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಮಾಡಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ಆ ವಿಮಾನ ನಿಲ್ದಾಣ ನಿರ್ಮಾಣ ಆಗಬೇಕಾದ್ರೆ ಸುಮಾರು 100 ಎಕರೆ ಭೂಮಿ ಮನೆ ಇವತ್ತು ಆ ವಿಮಾನ ನಿಲ್ದಾಣಕ್ಕೆ ಅವರ ತ್ಯಾಗ ಬಲಿದಾನ ಆ ಸಮುದಾಯದ ಬಹಳ ದೊಡ್ಡದಾಗಿರುವಂಥದ್ದು. ಅದನ್ನು ಸರಿ ಮಾಡುವಂಥದ್ದು ಜಿಲ್ಲಾ ಆಡಳಿತದ ಹೊಣೆ ಅದ. ಅದರ ಮುಂದಿನ ದಿನಮಾನದಲ್ಲಿ ಅವರು ಏನು ಕುಲದೇವರದಾರ ಆ ದೇವತೆಯ ಮಂದಿರವನ್ನ ಮತ್ತೆ ನಿರ್ಮಾಣ ಮಾಡಿ ಅವರ ಭಕ್ತಿ ಶ್ರದ್ಧೆಗೆ ಅನುಕೂಲವನ್ನು ಮಾಡಿಕೊಡಬೇಕು. ಒಂದು ವೇಳೆ ಮಾಡಿ ಕೊಡದೇ ಹೋಗಿದ್ರೆ ನಾವು ಬರುವ 5ನೇ ತಾರೀಕು 11 ಗಂಟೆಗೆ ಸೇಡಂ ರೋಡ್ ವಿಮಾನ ನಿಲ್ದಾಣದ ಹತ್ತಿರ ಬರುವಂತ ಸೇಡಂ ರೋಡ್ ನಾವು ಅದನ್ನು ಬಂದ್ ಮಾಡಿ ಪ್ರತಿಭಟನೆಯೂ ಕೂಡ ನಮ್ಮ ಸರಡಿಗೆ ಗ್ರಾಮದ ವತಿಯಿಂದ ಆ ಸಮುದಾಯದ ಜನ, ನಮ್ಮ ಸರಡಿಗೆಯ ಜನ ಸೇರಿಕೊಂಡು ನಾವು ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೂ ಈ ಕರ್ನಾಟಕ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡುವಂಥದ್ದು
ಮಾಡ್ತಾ ಇದ್ದೇವೆ. ಮುಖಂಡರದರ, ಧರ್ಮಗುರುಗಳದರ, ಪೂಜ್ಯನೀಯರದರ, ಅವರಿಗೆಲ್ಲ ಕರೆದೊಂದು ವಿಸ್ತೃತವಾದಂಥ ಚರ್ಚೆ ಮಾಡಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂಥ ಮೂರ್ತಿ ವೈರಿ ಅಂತಾರ ಅಂದ್ರೆ ಒಯ್ಲಿಕ್ಕೆ ಯಾರು ಮುಂದೆ ಬರ್ತೀವಿ ಸರ್ ನಾವು? ನಮ್ಮ ನಂಬಿಕೆ ಅದ ರೀ. ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ ಒಯ್ ಅಂತ ನಾವ ಯಾರು ಒಯ್ತೀವಿ? ಒಂದು ಕಲ್ಲಿ ಕೂಕ ಮಚ್ಚಿರ ಒಯ್ಲಿಕ್ಕೆ ನಮ್ಮ ಕೈ ಜಲ್ದಿ ಆಗಲ್ಲ, ಮುಟ್ಟಲ್ಲ ನಾವು. ಅದೋರೆ ಶತಮಾನಗಳಿಂದ ಪೂಜೆ ಆ ತಾಂಡನೇ ಅಲ್ಲಿತ್ತು, ತಾಂಡನೇ ಶಿಫ್ಟ್ ಮಾಡಿರಿ. ಗುಡಿ ಶಿಫ್ಟ್ ಮಾಡಬೇಕು, ಮೂರ್ತಿ ಶಿಫ್ಟ್ ಮಾಡಬೇಕಂದ್ರೆ ಒಂದು ಧಾರ್ಮಿಕ ಮುಖಂಡರ ಸಭೆ ಕರೆದು ಆ ಸಮಾಜದ ಗಣ್ಯರ ಸಭೆ ಕರೆದು ಒಂದು ಚರ್ಚೆ ಮಾಡಿ ಯಾವ ರೀತಿ ತೆಗಿಬೇಕು ಏನು. ಹೌದು, ಇದಕ್ಕಿಂತ ಮೊದಲ ಪ್ರಾಯೋಗಿಕ ಹಾರಾಟ ಆದಾಗ ಯಾಕೆ ವಿಮಾನ ಬಿಡಲಿಲ್ಲ ಬಿಡಿ. ಈ ಸುದ್ದಿಗೋಷ್ಠಿಯಲ್ಲಿ ಮೋಹನ್ ಆಡೆ, ಧನರಾಜ ಚೌಹಾಣ, ನಾಗಲಿಂಗಯ್ಯ ಮಠಪತಿ, ಹನುಮಂತ ಅಟ್ಟೂರ, ಲಿಂಗನಗೌಡ ಪಾಟೀಲ, ರವಿ ಶಾಪುರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.